ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನಾನು ಇವತ್ತು ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ. ಅವರಿಗೋಸ್ಕರ ನಾನು ಇವತ್ತು ಅಡುಗೆ ಮಾಡಿದ್ದೀನಿ. ಏನೇನು ಮಾಡಿದ್ದೀನಿ ಅಂತ ನಾನು ಆಮೇಲೆ ಹೇಳ್ತೀನಿ. ಮತ್ತು ನನ್ನ ಅಡುಗೆ ಎಲ್ಲ ಇವತ್ತು ಯಾವ ರುಚಿಯಾಗಿದೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಅವ್ರ ಹತ್ರ ಕೂಡ ನೀವು ಕೇಳ್ಬೋದು ನನ್ನ ಅಡುಗೆ ರುಚಿ ಯಾವ ರೀತಿ ಇರುತ್ತೆ ಅಂತ. ಬನ್ನಿ ಇವಾಗ ನಾನು ಯಾವ್ಯಾವ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನು ಮೊದಲಿಗೆ ಸೌತೆಕಾಯಿ ಮತ್ತು ದಾಳಿಂಬೆ ಹಾಕಿ ಒಂದು ಕೋಸಂಬರಿ ಮಾಡಿದ್ದೀನಿ. ಹಾಗೆ ಬಾಳೆ ಹೂವಿನಿಂದ ಪಲ್ಯವನ್ನು ಮಾಡಿದ್ದೀನಿ. ಮತ್ತು ಇವಾಗೆಲ್ಲ ಮುರುಗಲ ಹಣ್ಣಿನ ಸೀಸನ್ ಅಲ್ವ, ಅಂದರೆ ಕೋಕಮ್, ಅದರಿಂದ ಒಂದು ತಂಬ್ಳಿಯನ್ನು ಮಾಡಿದ್ದೀನಿ. ಹಾಗೆ ಹಲಸಿನಕಾಯಿ ಸೀಸನ್ ಅಲ್ವ, ಹಲಸಿನಕಾಯಿಯಿಂದ ನಾನು ಇವತ್ತು ಚಕ್ಕೆ ಪುಳಜ ಮಾಡಿದ್ದೀನಿ. ಚಕ್ಕೆ ಪುಳಜ ಅಂತಂದರೆ ಅದು ಹವ್ಯಕ ಸ್ಪೆಷಲ್ ಅಡುಗೆ ಅಂತ ಹೇಳ್ಬೋದು. ಹಾಗೆ ಒಂದು ಹಲಸಿನ ಬೇಳೆಯ ರಸಂ ಮಾಡಿದ್ದೀನಿ. ಇನ್ನೊಂದು ಮುರುಗಲಕಾಯಿ ಅಂದರೆ ಕೋಕಂಕಾಯಿ, ಅದರಿಂದ ರಸಂ ಮಾಡಿದ್ದೀನಿ. ಮಾವಿನ ಹಣ್ಣಿನ ನೀರು ಗೊಜ್ಜು ಅದನ್ನು ಕೂಡ ಮಾಡಿದ್ದೀನಿ. ಹತ್ತನಪ್ಪೆ ಹುಳಿ, ಹಾಗೆ ಹಲಸಿನ ಬೀಜದ ಪಕೋಡ, ವಡೆ ಅಂತ ಕೂಡ ಹೇಳ್ಬೋದು. ಇವನ್ನೆಲ್ಲವನ್ನು ಮಾಡಿದ್ದೀನಿ. ಹಾಗೆ ಹಲಸಿನ ಹಣ್ಣಿನ ಕಡುಬನ್ನು ಕೂಡ ಮಾಡಿದ್ದೀನಿ. ಇವಾಗ ಮಾಡಿರೋದೆಲ್ಲ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ಬಾಳೆ ಹೂವಿನ ಪಲ್ಯವನ್ನು ಮಾಡ್ತಾಯಿದ್ದೀನಿ. ನಾನು ಇವತ್ತು ಶಾರ್ಟಾಗಿ ಎಲ್ಲ ರೆಸಿಪಿಗಳನ್ನು ಹೇಳ್ತಾ ಹೋಗ್ತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲೆಲ್ಲ ನಿಮಗೆ ಎಲ್ಲ ರೆಸಿಪಿಗಳನ್ನು ಪ್ರತ್ಯೇಕವಾಗಿ ನಾನು ಮಾಡಿ ಶೇರ್ ಮಾಡ್ತೀನಿ ನೋಡಿ. ಇದು ನಾನು ಬಾಳೆ ಹೂವನ್ನು ಒಗ್ಗರಣೆ ಮಾಡಿ ಈ ಥರ ಫ್ರೈ ಮಾಡಿದ್ದೀನಿ. ಹಾಗೆ ಈರುಳ್ಳಿಯನ್ನು ಕೂಡ ಜೊತೆಗೆ ಸೇರಿಸಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ, ಉಪ್ಪು, ಹುಳಿ, ಖಾರವನ್ನು ಎಲ್ಲವನ್ನು ಹಾಕಿ ಫ್ರೈ ಮಾಡಿದರೆ ಬಾಳೆ ಹೂವಿನ ಪಲ್ಯ ರೆಡಿ ಆಗುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇರೋರಿಗೆಲ್ಲ ಈ ಬಾಳೆ ದಿಂಡು, ಬಾಳೆ ಹೂವು ಎಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ಈ ಬಾಳೆ ಹೂವು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ನಾನು ಅವ್ರು ಬಂದ ತಕ್ಷಣ ಕುಡಿಯೋದಕ್ಕೆ ಅಂತ ವೆಲ್ಕಮ್ ಡ್ರಿಂಕ್ ಆಗಿ ನಾನು ಹಲಸಿನ ಬೀಜದ ಜ್ಯೂಸ್ ಮಾಡಿದ್ದೆ. ಇದು ಕೂಡ ಅವರಿಗೆಲ್ಲ ತುಂಬಾ ಇಷ್ಟ ಆಯಿತು, ತುಂಬ ಇಷ್ಟಪಟ್ಕೊಂಡು ಕುಡಿದ್ರು. ಇದನ್ನು ಕೂಡ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ಈಗಾಗಲೇ ಒಂದು ಸಲ ಹಿಂದಿನ ವರ್ಷ ಹಾಕಿದ್ದೀನಿ, ಬಟ್ ಈ ವರ್ಷವೂ ಕೂಡ ಬೇಕು ಅಂದರೆ ನಾನು ಮತ್ತೆ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಹಲಸಿನ ಬೀಜದಿಂದ ಮಾಡಿರುವಂಥ ಈ ಜ್ಯೂಸು. ತುಂಬಾ ಜಾಸ್ತಿ ಪ್ರೋಟೀನ್ ಕೂಡ ಇರುತ್ತೆ ಹಲಸಿನ ಬೀಜದಲ್ಲಿ. ಹಾಗೆ ನಾನಿಲ್ಲಿ ಹಲಸಿನ ಹಣ್ಣಿನ ಕಡುಬನ್ನು ಮಾಡೋದಕ್ಕೆ ಅಂತ ನಾನಿಲ್ಲಿ ಇಡ್ಲಿ ರವೆಯನ್ನು ಚೆನ್ನಾಗಿ ತೊಳೆದುಕೊಂಡು ಅದಕ್ಕೆ ನಾನು ಉಪ್ಪು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಹಲಸಿನ ಹಣ್ಣನ್ನು ಪಲ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೋಬೇಕು. ಹಾಗೆ ನಾವು ಯಾವುದೇ ಸಿಹಿಯನ್ನು ಮಾಡಿದರೂ ಕೂಡ ರುಚಿ ಬ್ಯಾಲೆನ್ಸ್ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಲೇಬೇಕಾಗತ್ತೆ. ಆವಾಗಲೇ ಕೂಡ ನಾವು ಮಾಡಿರುವಂಥ ಸ್ವೀಟು ಚೆನ್ನಾಗಾಗುತ್ತೆ ನೋಡಿ. ಈ ತರಹ ಹಲಸಿನ ಹಣ್ಣಿನ ಪಲ್ಪನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ಕೋತೀನಿ. ಇದನ್ನು ನಾವು ಇಡ್ಲಿ ಹಿಟ್ಟಿನ ಹದಕ್ಕೇ ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳುಗೂ ಆಗಬಾರ್ದು, ದಪ್ಪಗೂ ಆಗಬಾರ್ದು. ಇದನ್ನು ನಂತರ ನಾವು ಇಡ್ಲಿ ಪಾತ್ರೆನಲ್ಲಾದರೂ ಬೇಯಿಸ್ಬೋದು, ಬಾಳೆ ಎಲೆನಲ್ಲಿ ಹಾಕಿದ್ರೂ ಬೇಯಿಸ್ಬೋದು, ಪಾತ್ರೆನಲ್ಲಿ ಹಾಕಿ ಕೂಡ ಬೇಯಿಸ್ಕೊಬೋದು. ಯಾವ ರೀತಿ ಬೇಕಾದರೂ ನಾವು ಬೇಯಿಸ್ಕೊಳ್ಬೋದು. ಆದರೆ ಇಡ್ಲಿಕ್ಕಿಂತ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ. ಸಿಹಿ ಆಗಿರೋದ್ರಿಂದ ಇದು ತುಂಬ ಬೇಗ ಬೇಯೋದಿಲ್ಲ. ಈ ತರಹ ಮಾಡಿ ಹಲಸಿನ ಹಣ್ಣಿನ ಈ ಕಡುಬನ್ನು ರೆಡಿ ಮಾಡ್ತೀವಿ ನಾವು. ಇದರಲ್ಲೇ ತುಂಬ ವೆರೈಟಿಯಲ್ಲಿ ನಾವು ಬೇರೆ ಬೇರೆ ಥರದ ಈ ಕಡುಬನ್ನು ಮಾಡ್ತೀವಿ. ಗೆಣಸಲೆ ಅಂತ ಮಾಡ್ತೀವಿ ಹಲಸಿನ ಹಣ್ಣನ್ನು ಉಪಯೋಗಿಸ್ಕೊಂಡು. ಅದೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ಕೂಡ ಅದೆಲ್ಲ ರೆಸಿಪಿಯನ್ನು ನೋಡಬೇಕು ಅಂತಾದರೆ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನು ನಿಮಗೆ ತಲುಪುತ್ತೆ. ಹಾಗೆ ಇವಾಗ ನಾನು ಮಾವಿನಕಾಯಿಯಿಂದ ಮಾಡಿರುವಂತಹ ಹತ್ತನಪ್ಪೆ ಹುಳಿ ಇದನ್ನು ಮಾಡ್ತಾಯಿದ್ದೀನಿ. ಇದರ ರೆಸಿಪಿಯನ್ನು ಕೂಡ ನಾನು ಒಂದೆರಡು ಸಲ ಹಾಕಿದ್ದೀನಿ ಬೇರೆ ಬೇರೆ ವಿಡಿಯೋಗಳಲ್ಲಿ. ಇವತ್ತು ಕೂಡ ನಾನು ಇದನ್ನು ಹೇಳ್ತೀನಿ ಒಂದು ಸಲ. ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡೆ ನಂತರ ಮಾವಿನಕಾಯಿ ಬೇಯಿಸಿದಂತಹ ಮಾವಿನಕಾಯಿಯ ಪಲ್ಪನ್ನು ಹಾಕಿ ನಂತರ ಉಪ್ಪು ಬೆಲ್ಲ ಮತ್ತು ಖಾರಕ್ಕೆ ನಾನಿಲ್ಲಿ ಸೂಜಿ ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ. ಇವಿಷ್ಟನ್ನು ಹಾಕಿದರೆ ಆಯಿತು ನೋಡಿ. ಹಾಗೆ ಇಲ್ಲಿ ಪಕ್ಕದಲ್ಲೇ ಹಲಸಿನ ಬೀಜದ ವಡೆ ಕೂಡ ರೆಡಿ ಆಗ್ತಾಯಿದೆ. ಎಲ್ಲವನ್ನು ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಗರಿ ಆದಂಥ ಈ ವಡೆಯ ರೆಸಿಪಿಯನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಲಸಿನ ಬೀಜದಿಂದ ಮಾಡಿರುವಂಥದ್ದು ಅಂತ ಗೊತ್ತೇ ಆಗೋದಿಲ್ಲ ನೋಡಿ. ಇವಾಗ ಹಲಸಿನಕಾಯಿಯ ಚಕ್ಕೆ ಪುಳಜ ಅಂತ ಹೇಳೋದಲ್ವ, ಇದನ್ನು ಕೂಡ ನಾನು ಮಾಡಿದೆ. ಇದು ಕೆಲವೊಂದು ಹಲಸಿನಕಾಯಿ ತುಂಬ ದಪ್ಪಗೆ ಆಗುತ್ತೆ. ದಪ್ಪಗೆ ಆಗುವಂಥ ಹಲಸಿನಕಾಯಿ ಆದರೆ ಈ ತರಹ ಆಗುತ್ತೆ. ಕೆಲವೊಂದು ಹಲಸಿನಕಾಯಿ ಜಾಸ್ತಿ ಕರಗೋದಿಲ್ಲ, ಅಂದರೆ ಜಾಸ್ತಿ ಬೇಯೋದಿಲ್ಲ. ಅಂತಹ ಹಲಸಿನಕಾಯಿ ಆದರೆ ಸ್ವಲ್ಪ ತೆಳ್ಳಗೆ ಆಗುತ್ತೆ ಈ ಚಕ್ಕೆ ಪುಳಜ. ಇದು ಕೂಡ ಅಷ್ಟೇ ಉಪ್ಪು ಹುಳಿ ಖಾರ ಎಲ್ಲ ಸಮನಾಗಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೂ ಕೂಡ ನಾನು ಒಂದು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ. ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಹವ್ಯಕರ ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು. ಚಕ್ಕೆ ಪುಳಜವನ್ನು ಮಾಡದೇ ಇರುವಂಥ ಹವ್ಯಕರು ಇರೋದಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಈ ಸೀಸನ್ನಲ್ಲಿ ಮಾಡ್ತಾರೆ. ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು. ತುಂಬ ಖಾರವಾಗಿರುತ್ತೆ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಲಿಂಬು ರಸವನ್ನು ಹಾಕಬೇಕು. ಲಿಂಬು ರಸದ ಫ್ಲೇವರ್ ಇರಬೇಕು ನೋಡಿ. ನನ್ನ ಫ್ರೆಂಡ್ಸ್ ನನಗಿಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ, ದಾಳಿಂಬೆ ಬಿಡಿಸೋದಕ್ಕೆ ಕೊಟ್ಟಿದ್ದೀನಿ ಅವರಿಗೆ.
ಹಾಗೆ ಇವಾಗ ಊಟ ಎಲ್ಲ ಆದ ನಂತರ ನಾವೆಲ್ಲ ಐಸ್ ಕ್ರೀಮನ್ನು ಇದ್ದೀವಿ ತಿನ್ನೋದಕ್ಕೆ ಅಂತ ನಾನು ಎಲ್ಲರಿಗೂ ಸರ್ವ್ ಮಾಡ್ತಿದ್ದೀನಿ. ನಾನು ಮನೆಯಲ್ಲೇ ಮಾಡಿದಂತಹ ಮ್ಯಾಂಗೋ ಐಸ್ ಕ್ರೀಮನ್ನು ಸರ್ವ್ ಮಾಡ್ತಾಯಿದ್ದೀನಿ. ನಾನು ಮ್ಯಾಂಗೋ ಐಸ್ ಕ್ರೀಮ್ನ ರೆಸಿಪಿಯನ್ನು ಕೂಡ ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ನಾವು ರುಚಿಕರವಾಗಿ ಆರೋಗ್ಯಕರವಾಗಿ ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡಿಕೊಂಡು ತಿನ್ಬೋದು. ಯಾವ ರೀತಿ ಇತ್ತು ಅಂತ ಕೂಡ ನನ್ನ ಫ್ರೆಂಡ್ಸಿಂದ ನೀವು ಕೇಳ್ಕೊಬೋದು. ಶಣ್ಣು ಐಸ್ ಕ್ರೀಮ್ ಹೆಂಗ ಇದು? ಮ್ಯಾಂಗೋ ಐಸ್ ಕ್ರೀಮ್ ಹೆಂಗಜ್ಜ? 10ಕ್ಕೆ ಎಷ್ಟು ಮಾರ್ಕ್ಸು? ಎಷ್ಟು ಮಾರ್ಕ್ಸ್? ಖುಷಿ 10ಕ್ಕೆ ಎಷ್ಟು ಮಾರ್ಕ್ಸು? ಶಣ್ಣಿ ಇದು ಹೆಂಗಜ್ರ ಐಸ್ ಕ್ರೀಮು? ಸೂಪರ್. 10 ಔಟ್ ಆಫ್ 10. ಚಾಕ್ಲೇಟ್ ಐಸ್ ಕ್ರೀಮ್ ಮೈತ್ರಿ ನಿನ್ನ ಅಡಿಗೆಲ್ಲ ರುಚಿಯಾಗಿತ್ತೆ. ನಂಗಕ್ಕೆ ಇವತ್ತು ಯಾವ್ದು ತಿನ್ನೋ ಯಾವ್ದು ಬಿಡೋಳೆ ಗೊತ್ತಾಯ್ದಿಲ್ಲ. ಹೊಟ್ಟೆ ಫುಲ್ ಆಗುತ್ತೆ. ಇನ್ನೊಂದ್ ದಿವಸ 2 ದಿವಸ ಉಳಿವಾಗ ಮಾಡ್ಕೊಬತ್ತೀಯ. ಇನ್ನು ರಶಿ ಐಟಮ್ ಎಲ್ಲ ಮಾಡಿ ಬಡಿಸು ನನಗೆ. ಎಲ್ಲ ಸೂಪರ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಬಂದಿರೋದು, ನಾವೆಲ್ಲ ಮೀಟ್ ಆಗಿರುವಂಥ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ನನ್ನ ಎಲ್ಲ ವಿಡಿಯೋಗಳು ಇಷ್ಟ ಆಗ್ತಾ ಇದೆ ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.